ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಆಡುತ್ತಾ ಇಲ್ವಾ ಅನ್ನೋದು ಇನ್ನೂ ಕೂಡ ಗೊಂದಲದಲ್ಲೇ ಇದೆ. ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ಈ ಮೆಗಾ ಪಂದ್ಯಾವಳಿಯಲ್ಲಿ 8 ದೇಶಗಳು ಭಾಗವಹಿಸ್ತಾ ಇವೆ. ಚಾಂಪಿಯನ್ಸ್ ಟ್ರೋಫಿಯ ವೇಳಾಪಟ್ಟಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಒಂದೇ ಗುಂಪಿನಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಹಾಗೆ ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶ ತಂಡಗಳು ಕೂಡ ಎ ಗುಂಪಿನಲ್ಲೇ ಇವೆ. ಇನ್ನು ಬಿ ಗುಂಪಿನಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ಆಫ್ಘಾನಿಸ್ತಾನ ತಂಡಗಳಿವೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೂಡ ಈಗಾಗಲೇ ಟೂರ್ನಿಯ ಪ್ರಸ್ತಾವಿತ ವೇಳಾಪಟ್ಟಿಯನ್ನ ಐಸಿಸಿಗೆ ಸಲ್ಲಿಕೆ ಮಾಡಿದೆ. ಭಾರತದ ಪಂದ್ಯಗಳಿಗೂ ಕೂಡ ಮೈದಾನವನ್ನು ಅಂತಿಮಗೊಳಿಸಿದೆ. ಆದರೆ ಭಾರತ ಮಾತ್ರ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದೆ. ಭಾರತದ ಈ ದಿಟ್ಟ ನಿರ್ಧಾರದಿಂದ ಉರಿದು ಬಿದ್ದಿದ್ದ ಪಾಕ್ ಕ್ರಿಕೆಟರ್ಸ್ ಭಾರತ ಬರ್ಲಿ ಬಿಡ್ಲಿ, ನಾವು ನಮ್ಮ ದೇಶದಲ್ಲೇ ಚಾಂಪಿಯನ್ಸ್ ಟ್ರೋಫಿಯನ್ನು ನಡೆಸ್ತೇವೆ ಎಂದು ಜಂಬವನ್ನ ಕೊಚ್ಚಿಕೊಳ್ತಾ ಇದ್ರು. ಬಟ್ ಈಗ ಪಾಕಿಸ್ತಾನಿಗಳ ಅತಿರೇಕಕ್ಕೆ ಸರಿಯಾಗಿ ಪೆಟ್ಟು ಕೊಟ್ಟಿದೆ. ಐಸಿಸಿ ಕೊಟ್ಟಿರೋ ಶಾಕ್ ಎಂಥದ್ದು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಭದ್ರತೆ ಕಾರಣಗಳಿಂದಾಗಿ ಭಾರತ ತಂಡದ ಪಂದ್ಯಗಳನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಲಾಹೋರ್ನ ಗಡ್ಡಾಫಿ ಸ್ಟೇಡಿಯಂನಲ್ಲಿ ಸ್ಥಳವನ್ನ ನಿಗದಿ ಮಾಡಿದೆ. ಆದರೆ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗೋ ಮಾತೇ ಇಲ್ಲ. ಈ ಹಿಂದೆ ನಡೆದ ಏಷ್ಯಾ ಕಪ್ನಂತೆ ಭಾರತ ಆಡುವ ಪಂದ್ಯಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ನಡೆಸೋಕೆ ಬಿಸಿಸಿಐ ಬಯಸ್ತಾ ಇದೆ. ಟೀಂ ಇಂಡಿಯಾದ ಪಂದ್ಯಗಳನ್ನ ದುಬೈ ಅಥವಾ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡುವಂತೆ ಬಿಸಿಸಿಐ ಮೂಲಗಳು ಐಸಿಸಿಗೆ ಸೂಚನೆಯನ್ನು ಕೊಟ್ಟಿವೆ. ಆದರೆ ಈ ಬಗ್ಗೆ ಐಸಿಸಿ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಭಾರತ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ರೆ ಮಾತ್ರ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗುತ್ತೆ. ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿಗಾಗಿ ಭಾರತ ತಂಡವನ್ನ ಪಾಕಿಸ್ತಾನಕ್ಕೆ ಕಳುಹಿಸಲು ಬಿಸಿಸಿಐಗೆ ಮನವರಿಕೆ ಮಾಡುವ ಜವಾಬ್ದಾರಿಯನ್ನ ಪಿಸಿಬಿ ಐಸಿಸಿಗೆ ವಹಿಸಿದೆ. ಆದರೆ ಪಿಸಿಬಿ ಮಾತಿಗೆ ಸೊಪ್ಪು ಹಾಕದ ಐಸಿಸಿ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟೂರ್ನಿಯನ್ನ ಹೈಬ್ರಿಡ್ ಮಾದರಿಯಲ್ಲೇ ಆಯೋಜಿಸಲು ಐಸಿಸಿ ಸಿದ್ಧತೆ ನಡೆಸಿದೆ. ಇದಕ್ಕೆ ಒಂದಷ್ಟು ಹೆಚ್ಚುವರಿ ಫಂಡ್ ಕೂಡ ಬಿಡುಗಡೆ ಮಾಡಲು ಐಸಿಸಿ ನಿರ್ಧಾರ ಮಾಡಿದೆ. ಹೈಬ್ರಿಡ್ ಪದ್ಧತಿಯಲ್ಲಿ ಟೂರ್ನಿಯನ್ನ ಬೇರೆ ದೇಶದಲ್ಲಿ ನಡೆಸಬೇಕಾದ್ರೆ ಯಾವುದೇ ತೊಂದರೆಯಾಗದಂತೆ ಐಸಿಸಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ತಟಸ್ಥ ಸ್ಥಳದಲ್ಲಿ ಭಾರತದ ಪಂದ್ಯಗಳನ್ನು ಆಯೋಜಿಸಲು ಟೂರ್ನಮೆಂಟ್ನ ಬಜೆಟ್ಗೆ ಮತ್ತಷ್ಟು ಹಣವನ್ನು ಐಸಿಸಿ ನೀಡಲು ಸಿದ್ಧವಾಗಿದೆ. ಟೀಂ ಇಂಡಿಯಾವನ್ನು ಪಾಕಿಸ್ತಾನಕ್ಕೆ ತರಲು ಕೊನೆಯವರೆಗೂ ಕೂಡ ಪ್ರಯತ್ನ ಮಾಡೋದಾಗಿ ಐಸಿಸಿ ಮೂಲಗಳು ತಿಳಿಸಿವೆ. ಆದರೆ ಅದು ಸಾಧ್ಯವಾಗದೇ ಇದ್ರೆ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜನೆ ಮಾಡಬೇಕಾಗುತ್ತೆ. ಅಷ್ಟಕ್ಕೂ ಭಾರತ ತಂಡಕ್ಕೆ ಪಿಸಿಬಿ ಮತ್ತು ಐಸಿಸಿ ಇಷ್ಟೊಂದು ಪ್ರಾಶಸ್ತ್ಯ ನೀಡ್ತಿರೋದಕ್ಕೆ ಕಾರಣ ಕೂಡ ಇದೆ. ವಿಶ್ವ ಕ್ರಿಕೆಟ್ ಲೋಕದ ದೊಡ್ಡಣ್ಣನಂತಿರೋ ಬಿಸಿಸಿಐ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಹಾಗೇನಾದ್ರೂ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತ ಭಾಗವಹಿಸದೇ ಇದ್ರೆ ಪಿಸಿಬಿ ಹಾಗೆ ಐಸಿಸಿ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇದೇ ಕಾರಣಕ್ಕೆ ಕಳೆದ ವರ್ಷ ಏಷ್ಯಾ ಕಪ್ ಪಂದ್ಯಾವಳಿ ಸಂದರ್ಭದಲ್ಲಿ ಭಾರತ ತಂಡ ಪಾಕಿಸ್ತಾನಕ್ಕೆ ಪ್ರಯಾಣ ಮಾಡಲು ನಿರಾಕರಿಸಿದ್ರೂ ಕೂಡ ಹೈಬ್ರಿಡ್ ಮಾದರಿಯನ್ನು ಅಳವಡಿಸಿ ಭಾರತದ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೀಗ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲೂ ಕೂಡ ಹೈಬ್ರಿಡ್ ಮಾದರಿಯಲ್ಲಿ ಅಳವಡಿಸಲು ಪ್ಲಾನ್ ನಡೀತಾ ಇದೆ. ಆದ್ರೆ ಇದರಿಂದ ಪಾಕಿಸ್ತಾನ ತನ್ನ ಆದಾಯದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ಭಾರತ ತಂಡ ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ ಮತ್ತು ಫೈನಲ್ ಅನ್ನ ಪ್ರವೇಶ ಮಾಡಿದ್ರೆ ಈ ಪಂದ್ಯಗಳನ್ನು ಕೂಡ ಪಾಕಿಸ್ತಾನದಿಂದ ಹೊರಗೆ ಆಡಿಸಬೇಕಾಗುತ್ತೆ. ಇದರಿಂದ ಮೈದಾನದ ಹೊರಗೂ ಕೂಡ ಭಾರತದ ಪ್ರಾಬಲ್ಯ ಹೆಚ್ಚಾಗಲಿದೆ. ಹಾಗೆ ಪಾಕಿಸ್ತಾನ ಮತ್ತೊಮ್ಮೆ ಹಿನ್ನಡೆಯನ್ನು ಅನುಭವಿಸುತ್ತೆ. ಇದೇ ಕಾರಣಕ್ಕೆ ಭಾರತವನ್ನ ಪಾಕಿಸ್ತಾನಕ್ಕೆ ಕರೆಸಿಕೊಳ್ಳೋಕೆ ಶತಾಯಗತಾಯ ಕಸರತ್ತು ನಡೆಸ್ತಾ ಇದೆ. ಆದ್ರೆ ಬಿಸಿಸಿಐ ಪವರ್ ಮುಂದೆ ಐಸಿಸಿ ಕೂಡ ತಲೆಬಾಗಿದ್ದು ಹೈಬ್ರಿಡ್ ಮಾದರಿ ಟೂರ್ನಿಗೆ ಸಿದ್ಧತೆಯನ್ನ ಆರಂಭಿಸಿದೆ.